ಮತ್ತು ಅಲ್ಲಿಗೆ ಬರುವ ಹಿಂದೂ ಭಕ್ತರಿಗೂ ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲ, ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ಅವ್ರ ಕೆಲಸ ಏನಪ್ಪ ಅಂದರೆ, ಹೋಗಲಿ ಅವರು ಪೂಜೆ ಮಾಡ್ತಾರಾ, ಅಲ್ಲಿ ಪೂಜೆನೂ ಮಾಡಲ್ಲ, ಆ ದೇವರಿಗೆ ಅವರು ಪೂಜೆನೂ ಮಾಡಲ್ಲ. ಆದರೆ ಅದು ಉಸ್ತುವಾರಿ ನೋಡ್ಕೊಳ್ತಾರೆ ಮತ್ತು ಅದು ಆದಾಯವನ್ನು ನೋಡ್ಕೊಳ್ತಾರೆ, ಅಷ್ಟೇ ಕೆಲಸ ಅವರು. ಇದು ಎಂಡೋಮೆಂಟ್ ಆ್ಯಕ್ಟ್ ಬಂದಾಗ ಬಹಳ ಹಿಂದೆ ಅದನ್ನು ಧರ್ಮಸ್ಥಳ, ಅದು ದೇವಸ್ಥಾನ ಅಲ್ಲ, ಅದೊಂದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್, ಅಂದರೆ ದತ್ತಿ ಸಂಸ್ಥೆ ಅಂತ ಅದನ್ನು ಹೊರಗಡೆನೇ ಇರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಎಲ್ಲಿವರೆಗೆ ಹೋಗ್ತಾರೆ ಅಂದರೆ ಅವರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಫೈಟ್ ಮಾಡ್ತಾರೆ, ಫೈಟ್ ಮಾಡಿ ಗೆಲ್ತಾರೆ, ಅದು ಅವ್ರ ಕೈಲೇ ಉಳಿಯುತ್ತೆ. ಮತ್ತು ಭೂ ಸುಧಾರಣೆ ಕಾಯ್ದೆ ಜಾರಿಯಾಗುತ್ತೆ. ಆವಾಗಲೂ ಕೂಡ ಅವರ ಆಕ್ರಮಿಸ್ಕೊಂಡಿದ್ದಂಥ ಭೂಮಿಯನ್ನು ಯಾವ ರೈತರಿಗೂ ಕೊಡಲ್ಲ, ಅದಕ್ಕೂ ಕೂಡ ಕೋರ್ಟ್ ಮೆಟ್ಲು ಇರ್ತಾರೆ, ಹಲವಾರು ಹಂತಗಳಲ್ಲಿ ಹೋಗಿ ಗೆದ್ಕೊಂಡ್ಬರ್ತಾರೆ, ಅವರ ಹತ್ರನೇ ಉಳಿಯುತ್ತೆ. ನೋಡಿ, ಜನರಿಗೆ ಒಂದು ಕಾನೂನಾದರೆ ತಮಗೆ ಒಂದು ಕಾನೂನಾಗಿ ಬೆಳೆಸ್ಕೊಂಡು ಅವರು ಬರ್ತಾ ಇದ್ದಾರೆ. ಮತ್ತು ಅಲ್ಲಿ ಅದಕ್ಕಾಗಿ ಹೋರಾಟದಂಥ ಕಮ್ಯುನಿಸ್ಟರ ಹೋರಾಟ ಇಲ್ಲಿ ಬಹಳ ಮುಖ್ಯವಾಗಿ ನೆನೆಸ್ಕೋಬೇಕು. ಕೆ ದಯಾನಂದ ಅನ್ನೋರು ಅವ್ರನ್ನ ಹೋರಾಟಕ್ಕೆ ಇಳಿದಾಗ ಅವ್ರು ತಮ್ಮ ಮಗಳನ್ನೇ, ಅಂದರೆ ಪದ್ಮಲತಾ ಅನ್ನೋ ಮಗಳನ್ನೇ ಕಳ್ಕೋಬೇಕಾಗತ್ತೆ. ಇಂಥ ದೌರ್ಜನ್ಯಗಳು ಸತತವಾಗಿ ನಡ್ಕೊಂಡು ಬಂದಿವೆ ಅಲ್ಲಿ. ಇಷ್ಟೇ ಅಲ್ಲ, ದಲಿತರ ಭೂಮಿಯನ್ನು ಕಬಳಿಸಿದ್ದಾರೆ ಅವರು. ಅವ್ರಿಗೆ ಆ ಭೂಮಿ ದಾಹ ಎಷ್ಟಿರ್ಬೋದು ಅಂತ ಗೊತ್ತಾಗುತ್ತೆ. ಅವರಲ್ಲೇ ಕಾರ್ಮಿಕರಿಗೆ PF ಹಣ ಸಂದಾಯ ಮಾಡದೆ ಅವ್ರಿಗೆ ಯಾವ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನುವ ತಕರಾರು ಇದೆ. ಮತ್ತು ಅವರು ಶುದ್ಧ ಹಸ್ತರಲ್ಲ ಅಂತ ಹೈಕೋರ್ಟ್ ಕೂಡ ಹೇಳಿದೆ, ಹೈಕೋರ್ಟ್ ತನಕ ಹೋಗಿದೆ ಅವರ ಹೇಗಿದೆ ನಡವಳಿಕೆ ಹಾಗೆ ಅಂತ. ಇದು ಅತ್ಯಂತ ಖೇದದ ವಿಷಯ. ಏನು ಅಂದರೆ, ಅಲ್ಲಿ ಕೆಲಸ ಮಾಡ್ತಿರೋ ತಾವೇ ಹೇಳ್ಕೊಂಡಿರುವಾಗ 75,000 ಜನ ಸ್ವಚ್ಛತಾ ಕಾರ್ಮಿಕರೇನಿದ್ದಾರೆ ಅವ್ರಿಗೆ ಸರಿಯಾಗಿ ಸಂಬಳ ಕೊಡ್ತಾ ಇಲ್ಲ, ಅವ್ರಿಗೆ ಸರಿಯಾಗಿ ಮನೆಗಳಿಗೆ ಕೊಡ್ತಾ ಇಲ್ಲ. ಇನ್ನೂ ಅನೇಕ ದೌರ್ಜನ್ಯಗಳು ನಡೀತಾನೇ ಇದೆ. ಇಂಥವು ಎಷ್ಟೋ ವಿಷಯಗಳನ್ನು ಹೇಳೋದಿದೆ. ಸಮಯ ಕಮ್ಮಿ ಇರೋದರಿಂದ ನಾನು ಸಂಕ್ಷಿಪ್ತ ಮಾಡ್ತಾ ಇದ್ದೀನಿ. ನಾನು ಒಂದು FBಯಲ್ಲಿ ಒಂದು ಸಲ ಯಾರೋ ಒಬ್ಬ ಹೆಣ್ಣು ಮಗಳು ಬರ್ಕೊಂಡಿದ್ರು. ಅದು ನೋಡಿ ನನಗೆ ಶಾಕ್ ಆಯಿತು. ಏನು ಅಂದರೆ, ಧರ್ಮಸ್ಥಳ ಅನ್ನೋದು ಒಂದು ಧಾರ್ಮಿಕ ಸ್ಥಳ, ಅಲ್ಲಿ ಜನರು ಎಲ್ಲರೂ ನಿರ್ಗತಿಕರು, ಬಡವರು ಎಲ್ಲರೂ ಬರ್ತಾರೆ. ಅದರಲ್ಲಿ ವಿಶೇಷವಾಗಿ ಅಲ್ಲಿ ಒಂದು ಗ್ಯಾಂಗ್ ಕೆಲಸ ಮಾಡ್ತಾ ಇದೆ ಅಂತ. ಎಂಥದ್ದು ಅಂದರೆ, ಈ ಹೊಸದಾಗಿ ಮದುವೆ ಆಗಿರೋರು ಅಥವಾ ವಿರೋಧ ವ್ಯಕ್ತಪಡಿಸಿ ಮನೆಯಲ್ಲಿ ಯಾರೋ ಕದ್ದು ಬಂದು ಮದುವೆ ಆಗಿರೋರು ಬರ್ತಾರೆ. ಒಂದು ಹರೆಯದ ಹೆಣ್ಣು ಗಂಡುಗಳು ಬಂದು ಅಲ್ಲಿ ಛತ್ರ ಸಿಗುತ್ತೆ, ಊಟ ಸಿಗುತ್ತೆ, ಅಲ್ಲಿರೋ ಪ್ರಯತ್ನ ಪಡ್ತಾರೆ. ಈ ಗ್ಯಾಂಗ್ ಏನು ಮಾಡ್ತಾರೆ ಅಂದರೆ, ಅಂಥ ಜನಗಳನ್ನೇ ಅಬ್ಸರ್ವ್ ಮಾಡ್ತಾ ಅವರು 3 ದಿವಸ 4 ದಿವಸ 1 ವಾರ ಅಲ್ಲಿದ್ದು ಏನೂ ದಿಕ್ಕು ಕಾಣದೆ ಓಡಾಡ್ತೇವಾಗ ಅಂಥವ್ರನ್ನ ಹಿಡ್ಕೊಂಡು ಹೆಣ್ಮಗಳ ಮೇಲೆ ದೌರ್ಜನ್ಯ ಮಾಡೋದು, ಗಂಡಸನ್ನು ಅತ್ಯಾಚಾರ ಮಾಡೋದು, ಮತ್ತೆ ಸಾಯಿಸೋದು, ಮತ್ತೆ ಕೊನೆ ಆದಮೇಲೆ ಆ ಹೆಣ್ಮಗಳನ್ನು ಕೊಲೆ ಮಾಡೋದು. ಅದನ್ನು ಓದ್ಬಿಟ್ಟು ನನಗೆ ಏನಂತ ಅನ್ನಿಸ್ತು ಅಂದರೆ, ಇವ್ರು ಹೇಳ್ತಾ ಇರೋದು ನೂರಾರು ಸಾವುಗಳು ಸಂಭವಿಸಿವೆ ಅನ್ನೋದು ನಿಜ, ಅದು ಸತ್ಯ ಅಂತ ಅನ್ನಿಸ್ತು ನನಗೆ. ಇಂಥ ಒಂದು ಧರ್ಮಸ್ಥಳವಾಗಿರೋದು ಅಧರ್ಮಸ್ಥಳವಾಗಿದೆ. ಈಗ ಅಲ್ಲಿ ಕೊಲೆಯಾಗಿರುವ ಸೌಜನ್ಯ, ಪದ್ಮಲತಾ, ವೇದವಲ್ಲಿ ಮತ್ತು ಮಾವುತ ನಾರಾಯಣ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗಬೇಕು. ನಮ್ಮ ಹೋರಾಟ ಹೀಗೆ ಮುಂದುವರಿಬೇಕು. ಈ ಧರ್ಮದ್ದು ಎಲ್ಲಿಗೆ ತಲುಪಬೇಕು ಅಲ್ಲಿವರೆಗೆ ನಮ್ಮ ಈ ಕೂಗು ತಲುಪಬೇಕು. ಈ ಹೋರಾಟ ಮುಂದುವರಿಯಲಿ. ಅದು ಒಟ್ಟಿನಲ್ಲಿ ಆ ಧರ್ಮಸ್ಥಳ ಧರ್ಮಕ್ಷೇತ್ರವಾಗಿ ಉಳಿದಿಲ್ಲ, ಅಧರ್ಮಕ್ಷೇತ್ರವಾಗಿದೆ ಅಂತ ಹೇಳ್ತಾ, ನಾನು ಈ ಅಲ್ಲಿನ ಅಧಿಕಾರಿಗಳಿಗೆ ಸಾಮಾಜಿಕ ಕಳಕಳಿಯೂ ಇಲ್ಲ ಮತ್ತು ಸಾರ್ವಜನಿಕ ಲಜ್ಜೆ ಕೂಡ ಇಲ್ಲ ಅಂತ ವಿಷಾದದಿಂದ ಹೇಳಬೇಕಾಗಿದೆ. ಇಷ್ಟು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.